ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ಆಚಾರ್. ಇವತ್ತಿನ ಒಂದು ವ್ಲಾಗಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಈಸಿ. ಬೇಗ ಮಾಡಿ ಮುಗಿಸ್ಬಿಡ್ಬೋದು. ಚಪಾತಿ, ರೋಟಿ, ಪೂರಿ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈವನ್ ಗೀ ರೈಸ್ಗೂ ಸಹ ಸೆಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಚಿಕನ್ಗೆ ಸ್ವಲ್ಪ ಎಣ್ಣೆ ಅಷ್ಟು ಹಾಕಲ್ಲ, ಒಂದು ಅರ್ಧ ಸೌಟಷ್ಟು ಹಾಕ್ತೀನಿ, ಅದೇ ಜಾಸ್ತಿ ಆಗುತ್ತೆ. ಏನು ಆಯಿಲ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ನಾವು ಆನಿಯನ್ ಏನು ಹೆಚ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕು. ಆನಿಯನ್ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಚಿಲ್ಲಿ ಆ್ಯಂಡ್ ಆನಿಯನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಚಿಕನ್ ಹಾಕ್ಕೋತಾ ಇದ್ದೀನಿ. ಏನು ಚಿಕನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಆನಿಯನ್ ಜೊತೆ. ಅದಾದಮೇಲೆ ನೆಕ್ಸ್ಟ್ ಏನಿದ್ರು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟನ್ನ ಸ್ವಲ್ಪ ನೋಡಿಕೊಂಡೆ ಹಾಕ್ಕೋಬೇಕಾಗುತ್ತೆ. ಇದು ತುಂಬ ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸಾಲ್ಟು ಸ್ವಲ್ಪ ಜಾಸ್ತಿ ಆಗೋಗುತ್ತೆ. ಅದು ಏನು ಡೀಪ್ ಫ್ರೈ ಆಯ್ತಾ ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಿದ್ರು ಮೆಣಸಿನ ಪೌಡರ್ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅದು ಅಷ್ಟೇ. ನೆಕ್ಸ್ಟ್ ಏನಿದ್ರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಏನೆಲ್ಲ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನಿದ್ರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕಾಗುತ್ತೆ. ಇದು ನಮ್ಮ ಮನೇಲೇ ಸಾಂಬಾರು ಪೌಡರ್ ಮಾಡೋ ಅಂಥದ್ದನ್ನ ನಾನು ಹಾಕ್ತಾ ಇರೋದು. ನಿಮ್ಗೆ ಎಷ್ಟು ಬೇಕು ಖಾರ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ, ಸೊ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದ್ದೀನಿ. ನೀವು ಅದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಸಿ ಮೆಥಡ್ ಇದು. ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀವಿ. ಒಳ್ಳೆ ಘಮ ಬರುತ್ತೆ ಅದು ಹಾಕಿದ ತಕ್ಷಣ, ಟೇಸ್ಟಿಯಾಗೂ ಇರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಏನು ಬಾಯ್ಲ್ ಆಗ್ತಿದೆಯಲ್ಲ ಆವಾಗ ನಾವು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. 1 ಗ್ಲಾಸಷ್ಟು ಹಾಕ್ಕೊಳ್ಳಿ. ಅದೇ ಚಿಕನ್ ಮುಳುಗೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ. ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಚಿಕನ್ ಬೆಂದೋಗ್ಬಿಡುತ್ತೆ. ಅದೇನದು ಸ್ವಲ್ಪ ಮುಳುಗೋ ಅಷ್ಟು ಹಾಕ್ಕೊಳ್ಳಿ. ನೀವು ಹಾಗೆ ಕಣ್ಣಲ್ಲಿ ಗೆಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚಿಕನ್ ಗ್ರೇವಿ ಈಗ ಆಗ್ತಿದೆ. ಸದ್ಯಕ್ಕೆ ಒಂದು ಸತಿ ಈಚೆಯಿಂದ ಒಂದು ರೌಂಡ್ ಹೊಡ್ಕೊಬರೋಣ, ಯಾಕಂದರೆ ಅದು ಸ್ವಲ್ಪ ಗ್ರೇವಿ ಥರ ಆಗಬೇಕು. ಈಗ ತಾನೇ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿದ್ದೀನಿ. ನೋಡೋಣ ಕನ್ಸಿಸ್ಟೆನ್ಸಿ ನೋಡಿ ಗ್ರೇವಿ ಯಾವ ರೀತಿ ಮೋಸ್ಟ್ ಚಪಾತಿಗೆ ಮ್ಯಾಚ್ ಆಗೋದು. ಈಗ ಚಪಾತಿನೇ ಹಾಕಿರೋದು ನಾನು. ಈ ಗ್ರೇವಿ ಆಗಲಿ ಅಲ್ಲಿವರೆಗೂ ಈಚೆ ಎಲ್ಲ ಬೀಟ್ ಹೊಡ್ಕೊಬರೋಣ ಫ್ರೆಂಡ್ಸ್. ಬನ್ನಿ ಹೋಗೋಣ. ಚಿಕನ್ ಗ್ರೇವಿ ಆಗೋವರೆಗೂ ಒಂದು ವಾಕ್ ಮಾಡ್ಕೊಬರೋಣ ಅಂತ ಬಂದೆ. ಈಚೆ ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ತುಳಸಿ ಬೀಜ ಹಾಕಿ 1 ವೀಕ್ ಆಗಿತ್ತು. ಎಷ್ಟು ಮುದ್ದಾಗಿ ಬಂದಿದೆ ನೋಡಿ. ಅದು ಚಿಗುರು ಬೇಬಿ ತುಳಸಿ ಥರ ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದೊಂದು ಹಾಕಿ 1 ವೀಕ್ ಆಗಿದ್ದು ಅಷ್ಟೇ. ಅಷ್ಟು ಬೇಗ ಚಿಗುರು ಹೊಡೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಈ ಗ್ರೇವಿ ಏನಾಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಗ್ರೇವಿ ಇಸ್ ರೆಡಿ. ಚೆನ್ನಾಗಾಗಿದೆ. ಇದೇ ಥರ ಗ್ರೇವಿ ಮಾಡ್ಕೊಳ್ಳೋದು. ಈ ಚಪಾತಿ, ರೋಟಿ ಮೊದಲೇ ಏನು ಹೇಳಿದೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡೋ ಅಂಥ ರೆಸಿಪಿ ಇದು. ನೋಡಿ, ಈ ಥರ ಆಗಿದೆ. ಆಹಾ, ಗಮ್ ಅಂತಿದೆ ಫ್ರೆಂಡ್ಸ್. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಫಾಸ್ಟಾಗಿ ಮಾಡೋ ಅಂಥ ರೆಸಿಪಿ ಇದು. ಈಗ ಚಪಾತಿನೂ ರೆಡಿ ಇದೆ. ಹಾಕ್ಕೊಂಡು ಬಾರಿಸೋದೆಣ್ಣೆ ಜೊತೇಲಿ. ಫಸ್ಟ್ ನನ್ನ ತಮ್ಮಂಗೆ ಟೇಸ್ಟ್ ಕೊಟ್ಬಿಡ್ತೀನಿ, ಅವನೇನು ಹೇಳ್ತಾನೆ ನೋಡೋಣ. ಚಪಾತಿ ಗ್ರೇವಿ ಎಲ್ಲ ರೆಡಿಯಾಗಿದೆ. ಈಗ ನನ್ನ ತಮ್ಮ ಬಂದು ಟೇಸ್ಟ್ ಹೇಳ್ತಾನೆ. ಬರ ಚೆನ್ನಾಗಿದೆ ಅಂತೆ ಫ್ರೆಂಡ್ಸ್. ಇವತ್ತಿನ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ಸ್, ಶೇರ್, ಕಮೆಂಟ್ಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.